ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಮತ್ತು ನೀವೆಲ್ಲ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ನನ್ನ ನಾದಿನಿ ಮನೇಲಿ ಪೂಜೆ ಇರೋದ್ರಿಂದ ಅವ್ರ ಮನೆಗೆ ಬಂದಿದ್ದೀನಿ. ಬನ್ನಿ ನಮ್ಮ ಮನೇಲಿರೋರ್ನೆಲ್ಲಾನು ಪರಿಚಯ ಮಾಡಿ. ಇವರು ನನ್ನ ನಾದಿನಿ, ಯಾರೋ ಒಂದು ಅತ್ತೆ ಅಷ್ಟೇ, ನಮ್ಮ ಚಿಕ್ಕತ್ತೆ ಮಗಳು, ಅವ್ರ ಮಗ. ಮತ್ತೆ ಬಾಬು ಇವರು ಅವ್ರ ಮಗಳು ಧನ್ವಿತಾ ಅಂತ ಹೇಳಿ. ನಮ್ಮ ಅಕ್ಕೆ ಮಾಡ್ತಿರೋ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವರು ನಮ್ಮ ಅಜ್ಜಿ. ನಮ್ಮ ಹಸ್ಬೆಂಡಿಗೆ ಅಜ್ಜಿ ಆಗ್ಬೇಕು, ನಂಗೂ ಅಜ್ಜಿನೇ. ನಮ್ಮ ಅತ್ತೆಗೆ ಅಮ್ಮ ಆಗ್ಬೇಕು. ಮೊಮ್ಮಗಳು ಹೌದು, ಚೆನ್ನಾಗಿದ್ರೆ ವಿಶ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಮೊಮ್ಮಗಳು ಚೆನ್ನಾಗಿ ಸಾಕು. ಇವರು ನನ್ನ ನಾದಿನಿ, ನಮ್ಮ ಹಸ್ಬೆಂಡ್ ಅವರ ಅಕ್ಕ. ಇವರು ನಮ್ಮ ಚಿಕ್ಕತ್ತೆ, ನಮ್ಮ ಚಿಕ್ಕತ್ತೆ ಮಗಳು ತನು ಅಂತ ಬೆಂಗಳೂರಲ್ಲಿ ಇರೋದು. ಇವ್ರು ನಮ್ಮ ನಾದಿನಿ ಮತ್ತೆ ನಾದಿನಿ ಮಗಳು. ಅವರು ಮೈಸೂರಲ್ಲೇ ಇರೋದು. ನಾನು ನನ್ನ ನಾದಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಂಟಿ ಒಂದ್ ನಿಮಿಷ ಹೇಳಿ. ಎಲ್ಲರೂ ನಮ್ಮ ನಾದಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬೆಲ್ಲ ತಂದ ನಮ್ಮ ಸೊಸೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರೂ. ಆಲ್ ದಿ ಬೆಸ್ಟ್. ಇವರು ನಮ್ಮ ಅತ್ತೆ. ಹೇಳಿಮ್ಮ ಹಾಯ್. ಎಲ್ಲ ನಮ್ಮ ಸೊಸೆ ಚಾನಲ್, ನಮ್ಮ ಸೊಸೆಗೆ ಸಪೋರ್ಟ್ ಮಾಡಿ ಚಾನಲ್. ಇಲ್ಲಿ ಅಣ್ಣಮ್ಮನ ಪೂಜೆ ಮಾಡಿದ್ದಾರೆ. ಅಣ್ಣಮ್ಮನ ಪೂಜೆ ಅಂತ ಹೇಳಿದ್ರೆ ಅಲ್ಲಿ ಬೆಂಗಳೂರಿಗೆ ಅಣ್ಣಮ್ಮ ದೇವಸ್ಥಾನದಿಂದ ಮಡ್ಲಕ್ಕಿ ಎಲ್ಲ ಕೊಟ್ಟು ತೀರ್ಥ ತಗೊಬಂದು ಮನೆಯಲ್ಲಿ ತೀರ್ಥ ಹಾಕಿ ತಂಬಿಟ್ಟು ಆರತಿ ಮಾಡಿ ಅಣ್ಣಮ್ಮನ ಪೂಜೆ ಮಾಡ್ತಾರೆ. ಬೆಂಗಳೂರಲ್ಲಿದ್ದಾಗ ಅಲ್ಲೇ ದೇವಸ್ಥಾನದಲ್ಲಿ ಆರತಿ ಮಾಡಿ ಪೂಜೆ ಮಾಡಿಸ್ಕೊಳ್ಳೋರು. ಇವಾಗ ಹೋಗೋದಕ್ಕಾಗಲ್ಲ ಅಂತೇಳಿ ಇಲ್ಲೇ ಮನೇಲೇ ಮಾಡ್ತಾರೆ. ಎಲ್ಲರೂ ನಮ್ಮ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಚೈತ್ರ. ಏನ್ ಮಾಡ್ತಾ ಇದ್ದೀರಾ? ಗೀ ರೈಸ್ ಮಾಡ್ತಾ ಇದ್ದೀನಿ. ಏನ್ ಹಾಕಿದ್ದೀರಾ? ಇಲ್ಲಿ ನಮ್ಮ ಅತ್ತೆನೇ ಗೀ ರೈಸ್ ಹೇಗೆ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡಿದರು. ಬಟ್ ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಇರೋದ್ರಿಂದ ನಾನೇ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಅಂದರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಎಣ್ಣೆ, ಪುದೀನ, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ 2 ಸೇರು ಅಕ್ಕಿಗೆ 4ರಷ್ಟು ನೀರು ಹಾಕಿ ಅದನ್ನು ಕುದಿಯಲು ಇಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ನೀರು ಕುದಿಸ್ಬೇಕು. ಅದು ಕುದ್ದ ನಂತರ ತೊಳೆದಿರೋ ಅಕ್ಕಿ ಹಾಕಿ ಚೆನ್ನಾಗಿ ಅನ್ನ ಆಗೋವರೆಗೂ ಬೇಯಿಸ್ಕೋಬೇಕು. ಬೆಂದಾದಮೇಲೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ದಬ್ಬಿದ್ರೆ ಬಿಸಿಯಾದ ಮತ್ತು ರುಚಿಕರವಾದ ಚಿಕನ್ ಸಾರಿಗೆ ಗೀ ರೈಸ್ ರೆಡಿಯಾಗುತ್ತೆ. ಟೇಸ್ಟಿ ಮತ್ತು ಸಿಂಪಲ್ಲಾಗಿ ಮಾಡ್ಕೋಬೋದು ಮನೆಯಲ್ಲೇನೆ. ಇವತ್ತು ನಮ್ಮ ಮನೇಲಿ ವೆರೈಟಿ ಡಿಶಸ್ ಮಾಡಿದ್ದಾರೆ. ಮಟನ್ ಚಾಪೀಸು, ಹಾಲು ಖೀರು, ರಸಮ್ಮು, ಚಿಕನ್ ಸಾರು ಮತ್ತು ವೈಟ್ ರೈಸು ಎಲ್ಲ ಮಾಡಿದರು. ಎಲ್ಲರೂ ನೆಂಟರಿದ್ರಲ್ಲ ಅದಕ್ಕೋಸ್ಕರನೇ ಮಾಡಿದರು. ಮತ್ತು ಗೀ ರೈಸ್ ಎಲ್ಲ ಮಾಡಿದರು. ತುಂಬ ಟೇಸ್ಟಿಯಾಗಿತ್ತು. ಇದು ಬಂದು ನೆಕ್ಸ್ಟ್ ಡೇ ಲಾಗು. ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟಿಗೆ ನಮ್ಮ ಅತ್ತೆ ದೋಸೆ ಮತ್ತು ಇದೇನೋ ಗ್ರೇವಿ ಗೊತ್ತಿಲ್ಲ ಗ್ರೇವಿ ಏನು ಅಂತ
ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆನೇ ಇವಾಗ ಮಾಡ್ಕೊತಿರೋದು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಹಾಗೆ ಯೂಟ್ಯೂಬು ಮತ್ತು ಸ್ವಲ್ಪ ಟಿ ವಿ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ ಬಂದಮೇಲೆ ಅವ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೈಕಾಲು ಮುಖ ತೊಳೆಸಿ ಬೇರೆ ಬಟ್ಟೆ ಹಾಕಿ ಮತ್ತು ಸ್ಕೂಲಲ್ಲಿ ಏನೇನಾಯಿತು ಅಂತೆಲ್ಲ ಕೇಳಿ ಅವ್ನು ಏನೇನು ಮಾಡಿದೆ ಅಂತ ಕೇಳ್ತೀನಿ. ಮತ್ತು ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾನು ನಮ್ಮ ಅತ್ತೆ ಮತ್ತು ನಮ್ಮ ನಾದಿನಿದಿರೆಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ನಾವು ಹೋಗಿದ್ದು ಸಂಜೆ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಬೇಗ ಬೇಗ ದರ್ಶನ ಆಯಿತು. ದರ್ಶನ ಎಲ್ಲ ಒಂದು 10 ನಿಮಿಷದಲ್ಲೇ ದರ್ಶನ ಆಗೋಯ್ತು ನಮಗೆ. ಅಷ್ಟೊಂದು ರಶ್ ಏನಿರಲಿಲ್ಲ. ಇನ್ನು ಒಳಗಡೆ ಹೋದರೆ ಅಲ್ಲೆಲ್ಲ ಡೆಕೋರೇಷನ್ ಮಾಡಿದ್ರಂತಲ್ಲ, ಆ ಹೂಗಳೆಲ್ಲ ತೆಗ್ದುಬಿಟ್ಟಿದ್ರು. ಯಾಕಂದರೆ ಮತ್ತೆ ಶುಕ್ರವಾರ ಎಲ್ಲ ಡೆಕೋರೇಷನ್ ಮಾಡಬೇಕು. ವಾರನೂ ಒಂದೊಂದು ಥೀಮಲ್ಲಿ ಡೆಕೋರೇಷನ್ ಮಾಡ್ತಾರೆ. ಈ ಸಲ ಫ್ಲವರ್ ಮಾಡಿದ್ದಾರೆ ಶುಕ್ರವಾರ, ನೆಕ್ಸ್ಟು ಹಣ್ಣುಗಳದ್ದು ಆ ಥರ ಥೀಮ್ ಚೇಂಜ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ತಾರೆ. ಇನ್ನು ಗರ್ಭಗುಡಿ ಹತ್ರ ಮಾತ್ರ ಡೆಕೋರೇಷನ್ಸ್ ಎಲ್ಲ ಹಾಗೆ ಚೆನ್ನಾಗಿತ್ತು. ಒಳಗಡೆ ನೀವು ನೋಡ್ತಾ ಇರ್ಬೋದು ಎಲ್ಲ ಎಷ್ಟೊಂದು ತೆಗ್ದುಬಿಟ್ಟಿದ್ದಾರೆ. ಇಲ್ಲಿ ಗರ್ಭಗುಡಿ ಎಂಟ್ರೆನ್ಸಲ್ಲಿ ಮಾತ್ರ ಈ ಥರ ಫ್ಲವರ್ ಡೆಕೋರೇಷನ್ ಇರೋದು, ಮಿಕ್ಕಿದೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಆದರೂ ತುಂಬ ಚೆನ್ನಾಗಿ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಅಲ್ಲಿಂದ ಹೊರಗಡೆ ಬಂದು ನೋಡಿದ್ರಂತೂ ಒಳಗಡೆ ಅಷ್ಟು ರಶ್ ಇರಲಿಲ್ಲ. ಇನ್ನು ಹೊರಗಡೆ ಅಂತೂ ಜನ ಇದ್ದರು. ಯಾಕಂದರೆ ಇವಾಗ ಕ್ಲೋಸಿಂಗ್ ಟೈಮು, ನೆಕ್ಸ್ಟ್ ಇವಾಗ 7 o'clock ದರ್ಶನಕ್ಕೆ ಓಪನ್ ಆಗುತ್ತಲ್ವ, ಇದಕ್ಕೆ ಕಾಯ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದಿಂದ ಬಸ್ಸಲ್ಲೆಲ್ಲ ಬಂದಿದ್ದಕ್ಕೆ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗಿತ್ತು. ಬಂದು ಸ್ವಲ್ಪ ವಿಡಿಯೋ ಎಡಿಟ್ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಜ್ಞಾಪನ ಬಂತು, ಅಯ್ಯೋ ನಾನು ವ್ಲಾಗ್ನೇ ಎಂಡ್ ಮಾಡಿಲ್ಲ ಅಂತ. ಸೊ ನಾನು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಎಲ್ಲ ಮುಗಿಸಿ ಇದು ಮಾಡೋಷ್ಟರಲ್ಲಿ ಇವತ್ತು ಟೈಮ್ ಬಂದು 1 ಗಂಟೆ ಆಗಿದೆ. ನಿದ್ದೆನೂ ಎಳೀತಾ ಐತೆ ಕಣ್ಣೆಲ್ಲ. ಸೊ ಈ ಇವತ್ತಿನ ಲಾಗು ಇಷ್ಟನೇ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಈ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಕೀಪ್ ಸಪೋರ್ಟಿಂಗ್ ಮೀ.